ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಪ್ರಿಯಾ. ಮಶ್ರೂಮ್ ಬಿರಿಯಾನಿ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟು ಅಣಬಿನ ನಮ್ಮ ಹಿತ್ತಲಲ್ಲೇ ಸಿಕ್ಕಿದ್ವು. ಅಣಬಿ ಸಿಗಬೇಕು ಅಂತಂದರೆ ಕಾಡಿಗೆಲ್ಲ ಹೋಗಬೇಕಾಗಿತ್ತು. ಇವಾಗೆಲ್ಲ ನಮ್ಮ ಹಿತ್ತಲಲ್ಲೇ ಸಿಕ್ಕಿದೆ, ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಬಿರಿಯಾನಿಗೆ ಏನೇನು ಐಟಮ್ ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀವಿ. ಈ ಈರುಳ್ಳಿ ಹಾಕಿದ್ಮೇಲೆ ಇದು ಚೆನ್ನಾಗಿ ಗೋಲ್ಡ್ ಕಲರ್ ಬರಬೇಕು. ಫುಲ್ಲು ಡ್ರೈ ಥರ ಗೋಲ್ಡ್ ಡ್ರೈ ಥರ ಇರಬೇಕು. ಆ ಥರ ಬಂದ್ರೇ ಟೇಸ್ಟ್ ಜಾಸ್ತಿ. ನನಗೆ ನಮ್ಮ ಮನೆಯವರಿಗೆ, ನಮ್ಮ ಮನೇಲಿ ಫುಲ್ಲು ಎಲ್ಲ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲರಿಗೂ ಸಖತ್ ಇಷ್ಟ. ನಿಮಗೂ ಮಶ್ರೂಮ್ ಇಷ್ಟನಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತಾರೆ ಅಷ್ಟೇ, ಅವರು ಸಬ್ಸ್ಕ್ರೈಬ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ 200 150 ಎಲ್ಲ ವ್ಯೂಸ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ನಮಗೂ ಇನ್ನೂ ಜಾಸ್ತಿ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ನನಗೆ ಈ ಮಶ್ರೂಮ್ ನೋಡಿದಾಗ ಚೈಲ್ಡ್ಹುಡ್ ಮೆಮೊರಿನೇ ಬರುತ್ತೆ. ನಮ್ಮ ಅಪ್ಪಾಜಿ ಅವಾಗ ತುಂಬ ತರೋದು, ಹೊಲ್ತಕ್ಕೆ ಹೋಗೋದು. ಅವಾಗ ಬೆಳಿಗ್ಗೆ ಎದ್ದ ತಕ್ಷಣ ಹೋಗೋದ, ತುಂಬ ಜಾಸ್ತಿ ತರೋದು, ಒಂದು 5 kg ಅಷ್ಟು ತರೋದು. ಇವಾಗೆಲ್ಲ ಅಣಬಿ ಮಶ್ರೂಮ್ ನೋಡೋದೇ ಕಮ್ಮಿ ಆಗಿಬಿಟ್ಟಿದೆ. ಎಲ್ಲೋ ಅಪರೂಪ ಅಂತಲೇ ಅಪರೂಪ ಹೇಳ್ಬೋದು. ಇವಾಗೆಲ್ಲ ಸಿಟಿಯಲ್ಲಿ ಸಿಗುತ್ತೆ. ಅದೆಲ್ಲ ಯಾವ ನೀರಲ್ಲಿ ಬೆಳೆದಿರ್ತಾರೋ ಏನೋ ಅದಂತೂ ಒಂದೂ ಗೊತ್ತಿಲ್ಲ. ಸಿಟಿಲಿ ಸಿಗೋದೆಲ್ಲ ಅದು ಹೈಬ್ರಿಡು. ಇಲ್ಲಿ ಕಾಡಲ್ಲಿ ಊರಲ್ಲಿ ಸಿಗುತ್ತಲ್ಲ ಅದೆಲ್ಲ ನಾಟಿ. ಹೊಸ್ದಾಗಿ ಮಳೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗೇ ಜಾಸ್ತಿ ಅಣಬೆ ಎದಳೋದು. 3 ದಿನದಿಂದ ನಮ್ಮ ಹಿತ್ಲ ಸಿಗ್ತಾನೇ ಇದ್ದಾವೆ. ಆದರೆ 5 6 ಆ ಥರ ಸಿಗೋದು. ಇವತ್ತೇ ಜಾಸ್ತಿ ಸಿಕ್ಕಿರೋದು. ಒಂದು ಅರ್ಧ kg ಅಷ್ಟು ಸಿಕ್ಕಿದ್ದು. ಅರ್ಧ ಬಿರಿಯಾನಿ ಹಾಕಿದ್ಲು ನನ್ನ ತಂಗಿ, ಇನ್ನರ್ಧ ಫ್ರೈ ಮಾಡಿದ್ಲು. ಫ್ರೈಯಲ್ಲಿ ಹಂಗೆ ತಿನ್ನೋಕೆ ಚೆನ್ನಾಗಿತ್ತು. ಈ ಬಿರಿಯಾನಿಲಿ ಮಾತ್ರ ಒಂದು ಸ್ವಲ್ಪನೂ ಸಿಗಲೇ ಇಲ್ಲ. ಜಾಸ್ತಿನೇ ಹಾಕಿದ್ವಿ, ಸ್ವಲ್ಪನೂ ಎಲ್ಲಿ ಹುಡುಕ್ತೀನಿ ಸಿಗಲಿಲ್ಲ. ಹಂಗೆ ಫುಲ್ ಮಸ್ಕೊಂಡು ಹೋಗಿತ್ತು. ನಾವು ಇಲ್ಲಿ 3 ಜನಕ್ಕೆ ಮಾತ್ರ ಮಾಡ್ಕೊತಿರೋದು. ಅದಕ್ಕೆ ಎಲ್ಲ ಕಮ್ಮಿ ಕ್ವಾಂಟಿಟಿಲಿ ತೊಗೊತಾ ಇರೋದು. ಇವಾಗ ಅರ್ಧ ನಿಂಬೆಹಣ್ಣು ಅಷ್ಟನ್ನು ತೊಗೊಂಡಿದ್ದು. ಈ ಮೊಸರು ಆಮೇಲೆ ಟೊಮೊಟೊ ಹಾಕಿದ್ವಲ್ಲ, ಹಂಗಾಗಿ ಅರ್ಧ ನಿಂಬೆಹಣ್ಣು ಅಷ್ಟೇ ಹಾಕಿದ್ದು. ಇನ್ನು ಕೆಲವ್ರು ಯಾವ ಥರ ಮಾಡ್ತಾರೆ ಅಂತಂದರೆ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ರುಬ್ಕೊಂಡು ಮಾಡ್ತಾರೆ. ಒಬ್ಬೊಬ್ಬರು ಅದೇ ಥರ ಫುಲ್ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ತಾರೆ. ನಾವು ಡೈರೆಕ್ಟಾಗಿ ಎಲ್ಲ ಒಗ್ಗರಣೆಗೆ ಹಾಕಿದ್ವು. ಇನ್ನು ಕೆಲವರು ರುಬ್ಕೊಂಡು ಮಾಡ್ತಾರೆ. ಅವ್ರಿಗೆ ಯಾವ್ದು ಇಷ್ಟ ಅವರು ಆ ಥರ ಮಾಡ್ಕೊತಾರೆ. ಯಾರಾದರೂ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ನಾವು ಇದೇ ಫಸ್ಟ್ ಟೈಮ್ ಮಾಡಿದ್ದು ಮಶ್ರೂಮ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಎಲ್ಲ ಮಾಡಿದ್ದೀವಿ, ಆದರೆ ಮಶ್ರೂಮ್ ಬಿರಿಯಾನಿ ಇದೇ ಫಸ್ಟ್ ಟೈಮ್ ಮಾಡಿದ್ದು. ನೋಡಿ, ಈ ಥರ ಎಲ್ಲ ಮಸ್ಕೊಂಡು ಹೋಗಬೇಕು. ಫುಲ್ ಮಸ್ಕೊಂಡು ಹೋದರೆ ಮಾತ್ರ ಟೇಸ್ಟ್ ಜಾಸ್ತಿ. ಏನು ಸಿಗಬಾರ್ದು ಅದರೊಳಗಡೆ. ನಾನೇನು ನಿಮಗೆ ಟಿಪ್ಸ್ ಕೊಡೋದು ಅಂತಂದರೆ, ಮಶ್ರೂಮ್ನ ಬಿಡಿಸಿ ಇಟ್ಕೋಬೇಡಿ. ಎಲ್ಲ ಫುಲ್ ಕ್ಲೀನ್ ಮಾಡಿ ಉಂಡೆ ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವು ಬಿಡಿಸಿ ಇಟ್ಕೊಂಡಿದ್ವಿ, ಎಲ್ಲ ಮಸ್ತ್ ಹೋಗಿತ್ತು. ನೀವು ಬಿಡಿಸಿಟ್ಕೋಬೇಡಿ, ಹಂಗೆ ಹಾಕಿದ್ರೆ ಎಲ್ಲ ಹಂಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹುಡುಕ್ತಿನಿರೋ ಒಂದು ಪೀಸ್ ಸಿಗಲ್ಲ, ಎಲ್ಲ ಮಸ್ತ್ ಹೋಗಿರುತ್ತೆ. ಮತ್ತು ಮಶ್ರೂಮ್ನ ಒಗ್ಗರಣೆ ಹಾಕಿದಾಗ ಅದನ್ನು ಫ್ರೈ ಮಾಡ್ಕೋಬೇಡಿ. ಎಲ್ಲ ಲಾಸ್ಟಿಗೆ ಕುಕ್ಕರ್ ಬಾಯಿ ಮುಚ್ಚುತ್ತೀರ ಅಂದಾಗ ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ಇಲ್ಲಾಂದರೆ ಫುಲ್ ಎಲ್ಲ ಮಸ್ತೋಗ್ಬಿಡುತ್ತೆ. ಬಿರಿಯಾನಿ ಮಾತ್ರ ಸೂಪರಾಗಿತ್ತು. ಒಂದೇ ಒಂದು ಮಿಸ್ಸಿಂಗ್ ಏನಂದರೆ ಪುದೀನ ಸೊಪ್ಪು ಒಂದು ಇರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಬಿರಿಯಾನಿ ಮಾತ್ರ ಸೂಪರಾಗಿತ್ತು. ವಿಡಿಯೋ ಆ್ಯಂಗಲ್ ಚೇಂಜ್ ಆಗಿದೆ, ಕ್ಷಮಿಸ್ಬಿಡಿ. ಇನ್ನೊಂದು ಸತಿ ಕ್ಲೀನಾಗಿ ಇಟ್ಕೊಂಡು ಮಾಡ್ತಾರೆ. ನನ್ನ ತಂಗಿ ಇಟ್ಕೊಂಡು ಮಾಡಿದ್ಲಲ್ವ, ಹಂಗಾಗಿ ಉಲ್ಟಾ ಇಟ್ಕೊಂಡು ಮಾಡಿಬಿಟ್ಟಿದ್ದಾಳೆ. ನೆಕ್ಸ್ಟ್ ಟೈಮ್ ಈ ಥರ ಆಗ್ದಂಗೆ ನೋಡ್ಕೊತೀನಿ. ಒಬ್ಬರು ಯಾವುದೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಪಾಸಿಟಿವ್ ಎಷ್ಟಿರುತ್ತೋ ನೆಗೆಟಿವು ಅಷ್ಟೇ ಇರುತ್ತದೆ ಅಲ್ವಾ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಇನ್ನೂ ತುಂಬ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಈ ಥರ ಇದೆ, ಒಬ್ಬರು ಸ್ಟಾರ್ಟ್ ಮಾಡಿದ್ದಾರೆ ನೋಡಿ, ಒಳ್ಳೊಳ್ಳೆ ವೀಡಿಯೋನ ಹಾಕ್ತಾರೆ ಅಂತ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ. ಲಾಸ್ಟ್ ಟೈಮ್ ಒಂದು ಚಾನಲ್ ಓಪನ್ ಮಾಡಿದ್ದೆ, ಅದಕ್ಕೆ ಅಷ್ಟು ರೆಸ್ಪಾನ್ಸ್ ಬರಲಿಲ್ಲ. ಆಮೇಲೆ ನನಗೆ ಇಂಟ್ರೆಸ್ಟು ಹೋಗ್ಬಿಡ್ತು. ಈ ಟೈಮ್ ಮಾತ್ರ ಇಂಟ್ರೆಸ್ಟ್ ಕಳ್ಕೊಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಳೋದೇನು ಕಳ್ಕೊಳ್ಳೇಬಾರ್ದು. ಇವಾಗ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನಂತೂ ಎಂಡ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಮಾಡಲೇಬೇಕು. ಹೋಪ್ ಇದೆ ಇದು ಚೆನ್ನಾಗಿ ಹೋಗುತ್ತೆ ಅಂತೇಳಿ. ಇನ್ನೇನು ಅಡುಗೆ ರೆಡಿ ಆಯಿತು, ಇವಾಗ ಊಟ ಮಾಡೋದೆ. ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.